ಓಂ ಶ್ರೀ ಶರವಣ ಭವಾಯ ನಮಃ. ನಮಸ್ಕಾರ ವೀಕ್ಷಕರೇ, ರಾಶಿ ವಿಶೇಷ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ತುಂಬ ತೀವ್ರ ಸ್ವಭಾವದವರು, ನಿಷ್ಠಾವಂತರು ಮತ್ತು ರಹಸ್ಯಗಳನ್ನು ಕಾಪಾಡುವವರೇ ಹಾಗಿದ್ದರೆ ನೀವು ವೃಶ್ಚಿಕ ರಾಶಿಯವರಾಗಿರಬಹುದು. ಇವತ್ತಿನ ನಮ್ಮ ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯವರು ಪ್ರೀತಿ, ಸ್ನೇಹ ಮತ್ತು ಮದುವೆಯಲ್ಲಿ ಬೇರೆ ಯಾವ ರಾಶಿಗಳ ಜೊತೆ ಹೇಗೆ ಹೊಂದಿಕೊಳ್ಳುತ್ತಾರೆ ಅಂತ ನೋಡೋಣ. ಅವರ ಆಳವಾದ ವ್ಯಕ್ತಿತ್ವ ಮತ್ತು ಭಾವನಾತ್ಮಕ ಗುಣಗಳು ಬೇರೆಯವರ ಜೊತೆ ಹೇಗೆ ಹೊಂದುತ್ತೆ. ಯಾವ ರಾಶಿಗಳು ವೃಶ್ಚಿಕ ರಾಶಿಯವರ ಬದ್ಧತೆಯನ್ನು ಮತ್ತು ತೀವ್ರತೆಯನ್ನು ಮೆಚ್ಚುತ್ತವೆ. ಇವೆಲ್ಲವನ್ನು ಸರಳವಾಗಿ ಕಷ್ಟದ ಪದಗಳಿಲ್ಲದೆ ತಿಳಿಯೋಣ. ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ಅಥವಾ ನಿಮ್ಮ ಹತ್ತಿರದವರು ವೃಶ್ಚಿಕ ರಾಶಿಯವರಾಗಿದ್ದರೆ ಈ ವಿಡಿಯೋ ನಿಮಗೆ ಮತ್ತು ಸಂಬಂಧಗಳ ಬಗ್ಗೆ ಹೊಸ ವಿಷಯಗಳನ್ನು ಹೇಳುತ್ತೆ. ಎಲ್ಲದಕ್ಕಿಂತ ಮೊದಲಾಗಿ ವೃಶ್ಚಿಕ ರಾಶಿಯವರ ಸ್ವಭಾವ ಹೇಗಿರುತ್ತೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವರು ಜಲತತ್ವದವರು, ಮಂಗಳ ಮತ್ತು ಪ್ಲೂಟೋ ಗ್ರಹಗಳ ಪ್ರಭಾವ ಇರುವವರು. ಇವರು ತುಂಬ ತೀವ್ರ ಸ್ವಭಾವದವರು, ಭಾವನಾತ್ಮಕವಾಗಿ ಆಳವಾದವರು ಮತ್ತು ಅಸಾಧಾರಣವಾಗಿ ನಿಷ್ಠಾವಂತರು. ಇವರು ರಾಶಿಗಳನ್ನು ಚೆನ್ನಾಗಿ ಕಾಪಾಡುತ್ತಾರೆ ಮತ್ತು ತಮ್ಮ ಪ್ರೀತಿ ಪಾತ್ರರಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುತ್ತಾರೆ. ಇವರು ತುಂಬ ಬಲಿಷ್ಠ ಮನಸ್ಸಿನವರು ಮತ್ತು ಯಾವುದೇ ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧರಾಗಿರ್ತಾರೆ. ಆದರೆ ಈ ಗುಣಗಳ ಜೊತೆ ಕೆಲವೊಮ್ಮೆ ಇವರ ಅತಿಯಾದ ಸ್ವಾಧೀನಪಡಿಸಿಕೊಳ್ಳುವವರು, ಅಸೂಯೆ ಪಡುವವರು ಮತ್ತು ಕ್ಷಮಿಸಲು ಕಷ್ಟಪಡುವವರು ಆಗಿರುತ್ತಾರೆ. ಅವರ ಈ ಗುಣಗಳು ಸಂಬಂಧಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಈಗ ನೋಡೋಣ. ವೃಶ್ಚಿಕ ರಾಶಿಯವರಿಗೆ ಅತಿ ಹೆಚ್ಚು ಹೊಂದಾಣಿಕೆ ಆಗೋ ರಾಶಿಗಳು ಯಾವುದು ಅಂತ ತಿಳ್ಕೊಳ್ಳೋದಾದ್ರೆ, ಮೊದಲನೆಯ ರಾಶಿ ಬಂದು ಕರ್ಕಾಟಕ ರಾಶಿ. ವೃಶ್ಚಿಕ ಮತ್ತು ಕರ್ಕಾಟಕ ಇಬ್ಬರು ಜಲ ತತ್ವದ ರಾಶಿಗಳು. ಇವರ ನಡುವೆ ಅದ್ಭುತ ಹೊಂದಾಣಿಕೆ ಇರುತ್ತೆ. ಇಬ್ಬರು ಭಾವನಾತ್ಮಕವಾಗಿ ಆಳವಾದವರು, ಸುರಕ್ಷತೆಯನ್ನು ಬಯಸುವವರು ಮತ್ತು ತುಂಬಾ ನಿಷ್ಠಾವಂತರು. ವೃಶ್ಚಿಕ ರಾಶಿಯವರು ಕರ್ಕಾಟಕ ರಾಶಿಯವರ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡರೆ, ಕರ್ಕಾಟಕ ರಾಶಿಯವರು ವೃಶ್ಚಿಕ ರಾಶಿಯವರ ತೀವ್ರತೆಯನ್ನು ಮೆಚ್ಚುತ್ತಾರೆ. ಇವರ ಪ್ರೀತಿ, ಸ್ನೇಹ ಮತ್ತು ಮದುವೆ ತುಂಬ ಬಲವಾದ ಮತ್ತು ಆಳವಾದ ಬಂಧದಿಂದ ಇರುತ್ತೆ. ಎರಡನೆಯ ರಾಶಿ ಬಂದು ಮೀನರಾಶಿ. ವೃಶ್ಚಿಕ ಮತ್ತು ಮೀನ ಇವರದ್ದು ಕೂಡ ಜಲತತ್ವದ ಹೊಂದಾಣಿಕೆ. ಇಬ್ಬರು ಸಹಾನುಭೂತಿ ಉಳ್ಳವರು, ಕನಸುಗಾರರು ಮತ್ತು ಭಾವನಾತ್ಮಕವಾಗಿ ಸಂಪರ್ಕ ಸಾಧಿಸುತ್ತಾರೆ. ವೃಶ್ಚಿಕ ರಾಶಿಯವರು ಮೀನರಾಶಿಯವರಿಗೆ ಒಂದು ಸ್ಥಿರತೆಯನ್ನು ನೀಡಿದರೆ, ಮೀನರಾಶಿಯವರು ವೃಶ್ಚಿಕ ರಾಶಿಯವರಿಗೆ ಭಾವನಾತ್ಮಕ ಆಳವನ್ನು ತರುತ್ತಾರೆ. ಇವರ ಸಂಬಂಧವು ಪ್ರೀತಿ, ತಿಳುವಳಿಕೆ ಮತ್ತು ಪರಸ್ಪರ ಬೆಂಬಲದಿಂದ ಕೂಡಿರುತ್ತೆ. ಮೂರನೆಯ ರಾಶಿ ಬಂದು ಕನ್ಯಾ ರಾಶಿ. ವೃಶ್ಚಿಕ ಮತ್ತು ಕನ್ಯಾ ಇವರದ್ದು ಆಳವಾದ ಮತ್ತು ತೀವ್ರವಾದ ಹೊಂದಾಣಿಕೆ. ಕನ್ಯಾ ರಾಶಿಯವರ ವಿಶ್ಲೇಷಣಾತ್ಮಕ ಮನಸ್ಸು ವೃಶ್ಚಿಕ ರಾಶಿಯವರ ರಹಸ್ಯಮಯ ಆಳವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಇಬ್ಬರು ನಿಷ್ಠಾವಂತರು ಮತ್ತು ನಂಬಿಕೆಗೆ ಅರ್ಹರು. ಒಬ್ಬರಿಗೊಬ್ಬರು ಭಾವನಾತ್ಮಕ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡರೆ ಇವರ ಸಂಬಂಧವು ಅಸಾಧಾರಣವಾಗಿ ಬಲವಾಗಿರುತ್ತೆ. ನಾಲ್ಕನೆಯ ರಾಶಿ ಬಂದು ಮಕರ ರಾಶಿ. ವೃಶ್ಚಿಕ ಮತ್ತು ಮಕರ ಇವರದ್ದು ಗಂಭೀರ ಮತ್ತು ಬದ್ಧತೆಯುಳ್ಳ ಹೊಂದಾಣಿಕೆ. ಮಕರ ರಾಶಿಯವರ ಶಿಸ್ತು ಮತ್ತು ವೃಶ್ಚಿಕ ರಾಶಿಯವರ ತೀವ್ರತೆ ಒಟ್ಟಾಗಿ ಉತ್ತಮ ಯಶಸ್ಸು ತರುತ್ತೆ. ಇಬ್ಬರು ಗುರಿ ಇಟ್ಟುಕೊಂಡು ಕೆಲಸ ಮಾಡುವವರು ಮತ್ತು ಭದ್ರತೆಯನ್ನು ಬಯಸುವವರು. ಇವರ ಸಂಬಂಧವು ತುಂಬ ಪ್ರಾಯೋಗಿಕ, ವಿಶ್ವಾಸಾರ್ಹ ಮತ್ತು ದೀರ್ಘಕಾಲದವರೆಗೆ ಗಟ್ಟಿಯಾಗಿರುತ್ತೆ. ಹಾಗೂ ವೃಶ್ಚಿಕ ರಾಶಿಯವರಿಗೆ ಒಂದು ಒಳ್ಳೆಯ ಹೊಂದಾಣಿಕೆ ಹಾಗೂ ರಾಶಿಗಳು ಯಾವುದು ಅಂತ ತಿಳ್ಕೊಳ್ಳೋದಾದ್ರೆ, ಮೊದಲನೆಯ ರಾಶಿ ಬಂದು ವೃಷಭ ರಾಶಿ. ವೃಶ್ಚಿಕ ಮತ್ತು ವೃಷಭ ಇವರು ವಿರುದ್ಧ ದಿಕ್ಕಿನ ಆಕರ್ಷಣೆಯ ಸಂಬಂಧ. ಇಬ್ಬರು ತುಂಬ ತೀವ್ರ ಸ್ವಭಾವದವರು. ವೃಷಭ ರಾಶಿಯವರು ಸ್ಥಿರತೆಯನ್ನು ನೀಡಿದರೆ, ವೃಶ್ಚಿಕ ರಾಶಿಯವರು ಭಾವನಾತ್ಮಕ ಆಳವನ್ನು ತರುತ್ತಾರೆ. ಇವರ ನಡುವೆ ಬಲವಾದ ಆಕರ್ಷಣೆ ಇದ್ದರೂ ಹಠಮಾರಿ ಗುಣದಿಂದ ಸಂಘರ್ಷಗಳು ಹೆಚ್ಚು. ವಿಶ್ವಾಸ ಮತ್ತು ಪ್ರಾಮಾಣಿಕತೆ ಮುಖ್ಯವಾಗಿರುತ್ತೆ. ಇವಾಗ ವೃಶ್ಚಿಕ ರಾಶಿಗೆ ಕಷ್ಟದ ಹೊಂದಾಣಿಕೆಯಾಗೋ ರಾಶಿಗಳು ಯಾವುದು ಅಂತ ನೋಡೋದಾದ್ರೆ, ಮೊದಲನೆಯ ರಾಶಿ ಬಂದು ಮೇಷರಾಶಿ. ವೃಶ್ಚಿಕ ಮತ್ತು ಮೇಷ ಇಬ್ಬರು ಮಂಗಳ ಗ್ರಹದ ಪ್ರಭಾವಕ್ಕೆ ಒಳಗಾಗದವು. ಇವರ ಸಂಬಂಧ ತುಂಬ ತೀವ್ರವಾಗಿರುತ್ತೆ. ವೃಶ್ಚಿಕ ರಾಶಿಯವರ ಆಳವಾದ ಭಾವನೆಗಳು ಮತ್ತು ಮೇಷರಾಶಿಯವರ ನೇರ ಸ್ವಭಾವ ಇವರ ನಡುವೆ ಘರ್ಷಣೆಗಳನ್ನು ತರಬಹುದು. ಅಧಿಕಾರದ ಹೋರಾಟ ಮತ್ತು ಅಸೂಯೆಯ ಸಮಸ್ಯೆಗಳು ಸೃಷ್ಟಿಸಬಹುದು. ಎರಡನೆಯ ರಾಶಿ ಬಂದು ಮಿಥುನ ರಾಶಿ. ವೃಶ್ಚಿಕ ಮತ್ತು ಮಿಥುನ ಇವರ ಸಂಬಂಧದಲ್ಲಿ ನಂಬಿಕೆ ಮತ್ತು ಸಂವಹನದ ಸಮಸ್ಯೆಗಳು ಬರಬಹುದು. ಮಿಥುನ ರಾಶಿಯವರು ಮುಕ್ತವಾಗಿ ಮತ್ತು ಹಗುರವಾಗಿದ್ದರೆ, ವೃಶ್ಚಿಕ ರಾಶಿಯವರು ನಿಗೂಢವಾಗಿ ಮತ್ತು ಆಳವಾಗಿರುತ್ತಾರೆ. ವೃಶ್ಚಿಕ ರಾಶಿಯವರ ಸ್ವಾಧೀನಪಡಿಸಿಕೊಳ್ಳುವಿಕೆ ಮಿಥುನ ರಾಶಿಯವರಿಗೆ ಕಷ್ಟವಾಗಬಹುದು. ಇವರ ನಡುವೆ ಸಂಘರ್ಷಗಳು ಹೆಚ್ಚು ಬರಬಹುದು.
ಮೂರನೆಯ ರಾಶಿ ಬಂದು ಸಿಂಹ ರಾಶಿ. ವೃಶ್ಚಿಕ ಮತ್ತು ಸಿಂಹ ಇಬ್ಬರು ಬಲವಾದ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಸಿಂಹ ರಾಶಿಯವರು ಗಮನವನ್ನು ಬಯಸಿದರೆ, ವೃಶ್ಚಿಕ ರಾಶಿಯವರು ನಿಗೂಢ ಮತ್ತು ಆಳವಾದವರು. ಇವರ ಸಂಬಂಧದಲ್ಲಿ ಅಧಿಕಾರದ ಹೋರಾಟ ಮತ್ತು ನಂಬಿಕೆಯ ಸಮಸ್ಯೆಗಳು ಬರಬಹುದು. ಒಬ್ಬರಿಗೊಬ್ಬರು ಪ್ರಾಬಲ್ಯ ಸಾಧಿಸಲು ಪ್ರಯತ್ನಿಸಬಹುದು. ನಾಲ್ಕನೆಯ ರಾಶಿ ಬಂದು ಧನು ರಾಶಿ. ವೃಶ್ಚಿಕ ಮತ್ತು ಧನು ಇವರ ನಡುವೆ ನಂಬಿಕೆಯ ಸಮಸ್ಯೆಗಳು ಬರಬಹುದು. ವೃಶ್ಚಿಕ ರಾಶಿಯವರು ಹೆಚ್ಚು ನಿಷ್ಠಾವಂತರು ಮತ್ತು ಸ್ವಾಧೀನಪಡಿಸಿಕೊಳ್ಳುವುದಾದರೆ, ಧನು ರಾಶಿಯವರು ಸ್ವಾತಂತ್ರ್ಯ ಮತ್ತು ಸಾಹಸವನ್ನು ಬಯಸುತ್ತಾರೆ. ಇವರ ವ್ಯತ್ಯಾಸಗಳನ್ನು ಅರ್ಥ ಮಾಡಿಕೊಳ್ಳಲು ತುಂಬಾ ಪ್ರಯತ್ನ ಬೇಕು. ಹಾಗೂ ಈಗ ವೃಶ್ಚಿಕ ರಾಶಿಯವರಿಗೆ ಒಂದು ಮಿಶ್ರ ಹೊಂದಾಣಿಕೆ ಆಗೋ ರಾಶಿಗಳು ಯಾವುದು ಅಂತ ತಿಳ್ಕೊಳ್ಳೋದಾದ್ರೆ, ಮೊದಲನೆಯ ರಾಶಿ ಬಂದು ತುಲಾ ರಾಶಿ. ವೃಶ್ಚಿಕ ಮತ್ತು ತುಲಾ ಇವರ ನಡುವೆ ಬಲವಾದ ಆಕರ್ಷಣೆ ಇದ್ದರೂ ಸಂಘರ್ಷಗಳು ಹೆಚ್ಚು. ತುಲಾ ರಾಶಿಯವರು ಶಾಂತಿಯನ್ನು ಬಯಸಿದರೆ, ವೃಶ್ಚಿಕ ರಾಶಿಯವರು ತುಂಬಾ ತೀವ್ರ ಸ್ವಭಾವದವರು. ವೃಶ್ಚಿಕ ರಾಶಿಯವರ ಸ್ವಾಧೀನಪಡಿಸಿಕೊಳ್ಳುವಿಕೆ ತುಲಾ ರಾಶಿಯವರಿಗೆ ಕಷ್ಟವಾಗಬಹುದು. ಇವರ ಸಂಬಂಧದಲ್ಲಿ ವಿಶ್ವಾಸ ಮತ್ತು ಸಂವಹನ ಮುಖ್ಯವಾಗಿರುತ್ತೆ. ಎರಡನೆಯ ರಾಶಿ ಬಂದು ಕುಂಭ ರಾಶಿ. ವೃಶ್ಚಿಕ ಮತ್ತು ಕುಂಭ ಇದು ಅನಿರೀಕ್ಷಿತ ಮತ್ತು ಸಂಕೀರ್ಣ ಹೊಂದಾಣಿಕೆ. ವೃಶ್ಚಿಕ ರಾಶಿಯವರು ಭಾವನಾತ್ಮಕವಾಗಿ ಆಳವಾಗಿದ್ದರೆ, ಕುಂಭ ರಾಶಿಯವರು ಹೆಚ್ಚು ತಾರ್ಕಿಕ ಮತ್ತು ದೂರವಿರಬಹುದು. ಇವರ ನಡುವೆ ಭಾವನಾತ್ಮಕ ತಿಳುವಳಿಕೆ ಕೊರತೆ ಸವಾಲಾಗಬಹುದು. ಹಾಗೂ ನಾಲ್ಕನೆಯ ರಾಶಿ ಬಂದು ವೃಶ್ಚಿಕ ರಾಶಿ. ಇಬ್ಬರು ವೃಶ್ಚಿಕ ರಾಶಿಯವರು ಸೇರಿದರೆ ಸಂಬಂಧವು ತುಂಬಾ ತೀವ್ರ ಮತ್ತು ಭಾವೋದ್ರಿಕ್ತವಾಗಿರುತ್ತದೆ. ಇಬ್ಬರು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ತುಂಬಾ ನಿಷ್ಠಾವಂತರು. ಆದರೆ ಒಬ್ಬರ ಅಸೂಯೆ ಪಡುವವರಿಂದ ಮತ್ತು ಸ್ವಾಧೀನಪಡಿಸಿಕೊಳ್ಳುವವರಿಂದ ಅತಿಯಾದ ತೀವ್ರತೆ ಮತ್ತು ಘರ್ಷಣೆಗಳು ಬರಬಹುದು. ಪರಸ್ಪರರಿಗೆ ಜಾಗ ನೀಡಿದರೆ ಉತ್ತಮ. ವೃಶ್ಚಿಕ ರಾಶಿಯವರೇ, ನಿಮ್ಮಲ್ಲಿರುವ ತೀವ್ರತೆ, ನಿಷ್ಠೆ ಮತ್ತು ಭಾವನಾತ್ಮಕ ಆಳ ಸಂಬಂಧಗಳಲ್ಲಿ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಆದರೆ ನಿಮ್ಮ ಸಂಬಂಧಗಳು ಹೆಚ್ಚು ಚೆನ್ನಾಗಿರಲು ಕೆಲವು ವಿಷಯಗಳನ್ನು ನೆನಪಿಟ್ಕೊಳ್ಬೇಕಾಗತ್ತೆ. ಮೊದಲನೆಯದು, ನಂಬಿಕೆ ಬೆಳೆಸ್ಕೋಬೇಕಾಗತ್ತೆ. ನೀವು ಸ್ವಾಧೀನಪಡಿಸಿಕೊಳ್ಳುವುದನ್ನು ಕಡಿಮೆ ಮಾಡಿ. ನಿಮ್ಮ ಪ್ರೀತಿಪಾತ್ರರಿಗೆ ಅವರದೇ ಆದ ಜಾಗ ಮತ್ತು ಸ್ವಾತಂತ್ರ್ಯ ನೀಡಿ. ಅತಿಯಾದ ಸ್ವಾಧೀನಪಡಿಸಿಕೊಳ್ಳುವಿಕೆ ಸಂಬಂಧಗಳನ್ನು ಹಾಳು ಮಾಡಬಹುದು. ಮೂರನೆಯದು, ಕ್ಷಮಿಸಲು ಕಲ್ತ್ಕೋಬೇಕಾಗತ್ತೆ ನೀವು. ಹಾಗೂ ನಾಲ್ಕನೆಯದು, ಭಾವನೆಗಳನ್ನ ಹೇಳ್ಕೊಳ್ಳೋದನ್ನ ನೀವು ಕಲಿಬೇಕಾಗತ್ತೆ. ನೋಡಿದ್ರಲ್ಲ, ವೃಶ್ಚಿಕ ರಾಶಿಯವರ ಹೊಂದಾಣಿಕೆ ಬೇರೆ ಬೇರೆ ರಾಶಿಗಳ ಜೊತೆ ಹೇಗೆ ಇರುತ್ತೆ ಅಂತ. ಯಾವುದೇ ಸಂಬಂಧಕ್ಕೂ ಪ್ರೀತಿ, ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ಒಬ್ಬರಿಗೊಬ್ಬರು ಗೌರವ ಕೊಡುವುದು ತುಂಬಾ ಮುಖ್ಯ ಆಗಿರುತ್ತೆ. ಜ್ಯೋತಿಷ್ಯವು ಕೇವಲ ಒಂದು ದಾರಿ ತೋರಿಸುತ್ತೆ ಅಷ್ಟೆ. ನಿಮ್ಮ ಪ್ರಯತ್ನ, ತಾಳ್ಮೆ ಮತ್ತು ಕಾಳಜಿಯೇ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿ ಮಾಡಿಸುತ್ತೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೂ ಈ ವಿಡಿಯೋನ ನಿಮ್ಮ ವೃಶ್ಚಿಕ ರಾಶಿಯ ಸ್ನೇಹಿತರಿಗೆ ಸೆಂಡ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಹೊಸ ವಿಚಾರದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.